ಬಂಧುಗಳೇ, ಈ ದಿನ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 38ನೇ ಕಾರ್ಯಕ್ರಮ. ಈ ದಿನ ತುಂಬ ವಿಶೇಷವಾಗಿದೆ. ಈ ದಿನ ಗಾಯತ್ರಿ ಜ್ಯುವೆಲರ್ಸ್ ಮಾಲೀಕರಾದ ಶಶಿ ಮಂಗಳಕರ್ ಜೊತೆಗೆ ಲಕ್ಷ್ಮೀ ಫೈನಾನ್ಸ್, ಸ್ವಪ್ನ ಬದ್ರಿನಾಥ್, ಹಾಗೆ ಆತ್ಮೀಯ ಬಂಧುಗಳೇ, ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 38ನೇ ಆವೃತ್ತಿಯ ಅನ್ನದಾಸೋಹ ಕಾರ್ಯಕ್ರಮ ಇವತ್ತು ಬಹಳ ಅದ್ದೂರಿಯಿಂದ ಇಲ್ಲಿ ಸಂಪನ್ನಗೊಂಡಿದೆ. 500ಕ್ಕೂ ಹೆಚ್ಚು ಜನ ಇವತ್ತು ದಾಸೋಹದ ಸೇವೆಯನ್ನು ಸ್ವೀಕರಿಸಿದ್ದಾರೆ. ನಮಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ 3 ಜನ ಸೇವಾಕರ್ತರು ಇವತ್ತು ಆ 3 ಜನರ ಜನ್ಮದಿನ. ಪ್ರಾರಂಭದಲ್ಲೇ ನಾನು ಶಶಿ ಮಂಗಳಾಗರ್, ಸ್ವಪ್ನ ಬದ್ರಿನಾರಾಯಣ್ ಹಾಗೆಯೇ ಐವಿ ಗೋನ್ಸಾಲ್ವೇಸ್ ಇವರುಗಳಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಶಶಿ ಮಂಗಳಾಗರ್ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು. ಶಿವಮೊಗ್ಗದ ಗಾಯತ್ರಿ ಜ್ಯುವೆಲರ್ಸ್ ಇದರ ಮಾಲೀಕರು. ಹಾಗೆಯೇ ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ನಮ್ಮೆಲ್ಲರ ಆತ್ಮೀಯ ಗೆಳೆಯರು. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಶಿವಮೊಗ್ಗದ ಒಬ್ಬ ಪ್ರಖ್ಯಾತ ಯಕ್ಷಗಾನ ಕಲಾವಿದ. ಅದ್ಭುತವಾಗಿ ಅನೇಕ ಪಾತ್ರಗಳಲ್ಲಿ ಅವರನ್ನು ನೋಡಿದ್ದೇವೆ. ಅದ್ಭುತವಾಗಿ ಅವರು ಕಲಾವಿದರು, ನಟಿಸ್ತಾರೆ. ಹಾಗೆಯೇ ಎಲ್ಲ ರೀತಿಯಲ್ಲೂ ಕೂಡ ಯಕ್ಷಗಾನಕ್ಕೆ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಕಲೆಗೆ ನಮ್ಮ ಶಶಿ ಅವರ ಕೈ ಯಾವಾಗಲೂ ಕೂಡ ಮುಂದೆ. ಇವತ್ತು ಈ ಸೇವೆಯನ್ನು ಕೊಡಬೇಕು ಅಂತೇಳಿ ಭಾಳ ದಿವಸಗಳಿಂದ ಹೇಳ್ತಾ ಇದ್ರು. ಅವರ ಹುಟ್ಟಿದ ದಿವಸ ಇವತ್ತು. ಭಗವಂತ ಅವರಿಗೆ ಸೇವೆಯನ್ನು ನೀಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾನೆ. ಇಂತಹ ನೂರಾರು ದಾಸೋಹಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಆ ತಾಯಿ ಅನ್ನಪೂರ್ಣೇಶ್ವರಿ ಶಶಿ ಮತ್ತು ಕುಟುಂಬ ವರ್ಗದವರಿಗೆ ಕರುಣಿಸಲಿ ಅಂತೇಳಿ ಹೇಳ್ತಾ, ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಪರವಾಗಿ ಶಶಿ ಕುಟುಂಬದವರಿಗೆ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಹಾಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೋರ್ವರು ಲಕ್ಷ್ಮೀ ಫೈನಾನ್ಸ್ ಶಿವಮೊಗ್ಗದಲ್ಲಿ ಪ್ರತಿಷ್ಠಿತವಾದಂತಹ ಒಂದು ಹಣಕಾಸು ಸಂಸ್ಥೆ. ಇದರ ಪಾಲುದಾರರಾದಂತಹ ಬದ್ರಿನಾರಾಯಣ್ ತಮ್ಮ ಸಹಪತ್ನಿ ಧರ್ಮಪತ್ನಿಯವರ ಹುಟ್ಟುಹಬ್ಬ ಇವತ್ತು. ಸ್ವಪ್ನ ಅವರು ಕೂಡ ಇಲ್ಲಿದ್ದಾರೆ. ಅವರಿಗೆ ಮೊದಲು ಶುಭಾಶಯಗಳನ್ನು ತಿಳಿಸಿ, ಇವತ್ತಿನ ದಾಸೋಹದ ಸೇವಾಕರ್ತರವರು ತಾಯಿ ಅನ್ನಪೂರ್ಣೇಶ್ವರಿ ಭಗವಂತ ಅವರಿಗೆ ಇಂತಹ ನೂರಾರು ಸೇವೆಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕರುಣಿಸಲಿ, ಅವರ ಮನೆಯಲ್ಲಿ ತಾಯಿ ಸದಾಕಾಲ ನೆಲೆಸಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಬೇಡ್ಕೊಂಡು ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೋರ್ವರು ಶಿವಮೊಗ್ಗದಲ್ಲಿ ಬೆಳಗ್ಗೆ ಬೇಗ ಬರ್ತಕ್ಕಂಥ ಅಭ್ಯಾಸ ಇರೋರು ನೋಡ್ಬೋದು. ಅಲ್ಲಿ ಒಬ್ಬರು ಶ್ರೀಮತಿ ಗೋನ್ಸಾಲ್ವೇಸ್ ಅಂತೇಳಿ ಇವತ್ತು ಬಂದಿಲ್ಲ. ಅವರು ಅಲ್ಲಿ ಈ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಅನ್ನ ಮಾಡಿಕೊಂಡು ಪ್ರತಿ ದಿವಸ ಬೆಳಗ್ಗೆ 5 ಗಂಟೆ ಇಡೀ ಶಿವಮೊಗ್ಗದಾದ್ಯಂತ ಅಲ್ಲಿ ಆ ನಾಯಿಗಳಿಗೆ ಕೇವಲ ಅನ್ನ ಹಾಕೋದಲ್ಲ, ಅವುಗಳ ಸಂಪೂರ್ಣ ಆರೈಕೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರ ಜನ್ಮ ದಿವಸ ಇವತ್ತು. ಅವರಿಗೂ ಕೂಡ ಜನ್ಮದಿನದ ಶುಭಾಶಯಗಳನ್ನು ಕೋರಿ ಅವರಿಗೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬಹಳಷ್ಟು ಜನ ಜೋಡಿಸ್ಕೊಂಡಿದ್ದಾರೆ. ನಮ್ಮ ಸ್ಟೇಡಿಯಂನ ಅತ್ಯಂತ ಸಕ್ರಿಯ ಕ್ರಿಯಾಶೀಲ ವ್ಯಕ್ತಿ ವಿಶ್ವನಾಥ್ ಶೆಟ್ಟಿ ಇವತ್ತಿನ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಭಾನುಪ್ರಕಾಶ್ ಸ್ನೇಹಿತರು ಇಂಜಿನಿಯರ್ ಅವರು ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈಗಾಗಲೇ 2 ಸಾರಿ ನಮಗೆ ದಾಸೋಹದ ಸೇವೆಯನ್ನು ನೀಡಿರ್ತಕ್ಕಂಥ ಭರತ್ ಪ್ರಕಾಶ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಬಂಧುಗಳೇ, ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಇವತ್ತು ನೀವೆಲ್ಲರೂ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. 38 ಆವೃತ್ತಿಗಳಲ್ಲೂ ಕೂಡ ನಿಮ್ಮ ಸೇವೆಯನ್ನು ನಾವು ಗಹನೀಯವಾಗಿ ಇದನ್ನು ನೋಡಿಕೊಂಡು ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಸೇವೆಯಿಂದ ಈ ಪ್ರತಿಷ್ಠಾನ ಇವತ್ತು ಶಕ್ತಿಗೊಂಡಿದೆ. ನಿಮ್ಮ ಸೇವೆ ನಮಗೆ ಬೇಕು. ಸದಾಕಾಲ ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ. ಇವತ್ತಿನ 3 ಜನ ಸೇವಾಕರ್ತರಿಗೆ ಮತ್ತೊಮ್ಮೆ ಧನ್ಯವಾದಗಳು. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಇವತ್ತಿನ ಈ ದಾಸೋಹ ಕಾರ್ಯಕ್ರಮಕ್ಕೆ